ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರರೇ, ಇಂದು ನಿಮ್ಮೆಲ್ಲರನ್ನು ಯೇಸುವಿನ ನಾಮದಲ್ಲಿ ನಾನು ಆಹ್ವಾನಿಸುತ್ತೇನೆ. ಈ ವಾಕ್ಯವನ್ನು ಕೇಳುವಾಗ ನಿಮಗೆ ದೇವರು ಹೆಚ್ಚು ಆಶೀರ್ವಾದಗಳನ್ನು, ಅವರ ಕೃಪೆಯನ್ನು ತುಂಬಲೆಂದು ನಾನು ಪ್ರಾರ್ಥಿಸುತ್ತೇನೆ. ಆಮೇನ್. ದೇವರು ಯಾರನ್ನು ಕರೆದರು, ಆಯ್ಕೆ ಮಾಡಿದರು. ದೇವರು ಆಯ್ಕೆ ಮಾಡಿಕೊಂಡವರನ್ನು ಅವರು ಸುಮ್ಮನೆ ಆಯ್ಕೆ ಮಾಡಿಕೊಳ್ಳಲಿಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ಯೇಸು ಸ್ವಾಮಿ ಈ ಲೋಕದಲ್ಲಿ ಹಲವಾರು ರೀತಿಯ ಜನರು ಬದಲಾವಣೆಗಳು ಕಾಣಬೇಕಾದರೆ, ಅವರಲ್ಲಿ ಶಾಂತಿ ಸಮಾಧಾನ ಬರಬೇಕಾದರೆ, ಜನರು ಒಗ್ಗಟ್ಟಾಗಿ ಜೀವಿಸಬೇಕಾದರೆ, ಜನರಲ್ಲಿ ನೆಮ್ಮದಿಯ ಸ್ವಭಾವಗಳು ಕಂಡು ಬರಬೇಕಾದರೆ ಏನು ಮಾಡೋಣ ಎಂದು ಯೋಚನೆ ಮಾಡಿ ಅವರು ಒಂದು ಬೆಟ್ಟದ ಮೇಲೆ ಹೋಗಿ ರಾತ್ರಿ ಪ್ರಾರ್ಥನೆ ಮಾಡಿ, ಇಡೀ ರಾತ್ರಿಯಲ್ಲಿ ಅವರು ಯೆಹೋವನ ದೇವರ ಹತ್ತಿರ ಕೇಳಿಕೊಂಡರು. ಯೆಹೋವನ ದೇವರ ಹತ್ತಿರ ಕೇಳಿಕೊಂಡು ಬಂದು ಅವರು 12 ಶಿಷ್ಯರನ್ನು ಆರಿಸಿಕೊಂಡರು ಎಂಬುದನ್ನು ನಾವು ಬೈಬಲ್ ಗ್ರಂಥದಲ್ಲಿ ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಅವರು 12 ಜನರನ್ನು ಸುಮ್ಮನೆ ಅವರು ಆರಿಸಿಕೊಳ್ಳಲಿಲ್ಲ. ಅವರು ಒಂದು ಇಡೀ ರಾತ್ರಿ ಸರ್ವಶಕ್ತನ ಜೊತೆ ಸಂಬಂಧವನ್ನು ಬೆಳೆಸಿ, ಆ ಸಂಬಂಧದ ಮುಖಾಂತರ ಸರ್ವಶಕ್ತರಾದ ದೇವರು ಯಾವ ರೀತಿಯಾಗಿ ಏನು ಹೇಳಿದರು ಎಂಬುದನ್ನು ಬಂದು ಅವರು ಕಾರ್ಯವನ್ನು ಮಾಡುತ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಈ ಲೋಕದಲ್ಲಿ ನಾವು ಯಾವುದೇ ಕಾರ್ಯಗಳನ್ನು ಮಾಡಿದರೆ ಯೇಸು ಸ್ವಾಮಿಯೇ ಸರ್ವಶಕ್ತರಾದ ದೇವರಲ್ಲಿ ಒಂದಾಗಿ ಕಾರ್ಯಗಳು ಮಾಡಬೇಕಾದರೆ, ನಾವು ಸಹ ಒಂದು ಕಾರ್ಯ ಮಾಡಬೇಕಾದರೆ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು, ಮೊರೆ ಇಡಬೇಕು. ದೇವರ ಉತ್ತರಕ್ಕಾಗಿ ಕಾದಿದ್ದು ಆ ಉತ್ತರದಂತೆ ನಾವು ನಡೆಯಬೇಕು. ಪ್ರೀತಿಯ ಸಹೋದರ ಸಹೋದರರೇ, ಯಾವಾಗ ನಾವು ದೇವರನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೋದಾಗ ನಮಗೆ ಉತ್ತರಗಳು ರಾಂಗ್ ಆಗಿ ಈ ಲೋಕದಲ್ಲಿ ಸಿಕ್ಕುತ್ತವೆ. ಪ್ರೀತಿಯ ಸಹೋದರ ಸಹೋದರರೇ, ಯಾವಾಗ ನಾವು ದೇವರೊಟ್ಟಿಗೆ ಪ್ರಾರ್ಥಿಸಿ ಅವರು ಕೊಡುವ ಉತ್ತರದಲ್ಲಿ ನಾವು ಹೋಗಿ ಮುನ್ನುಗ್ಗಲು ಹೋದಾಗ ನಮಗೆ ಜಯದ ಮೇಲೆ ಜಯ ಸಿಕ್ಕುತ್ತದೆ ಈ ಲೋಕದಲ್ಲಿ. ಪ್ರೀತಿಯ ಸಹೋದರ ಸಹೋದರರೇ, ನಮಗೆ ಜಯ ಸಿಕ್ಕಬೇಕಾದರೆ ನಾವು ಈ ಲೋಕದಲ್ಲಿ ಕಷ್ಟಪಡಬೇಕೆಂಬುದು ದೇವರು ಹೇಳುತ್ತಾರೆ. ಕಷ್ಟವೆಂದರೆ ಏನು ನೋಡಿ, ಒಬ್ಬ ಓಟಗಾರನು ಓಡಬೇಕಾದರೆ ಆತನಿಗೆ 1 ತಿಂಗಳಿನ ಇದೆ ಎಂದ ಪಕ್ಷದಲ್ಲಿ ನಾನು ಅಥವಾ 800 ಕಿಲೋಮೀಟರ್ 400 ಓಡಿ ನಾನು ಗೆಲ್ಲಬೇಕು ಅಂದರೆ ಆತನು ಪ್ರೀತಿಯ ಸಹೋದರ 1 ತಿಂಗಳಿನಿಂದ ಪ್ರಾಕ್ಟೀಸ್ ಮಾಡಿ ಕೊನೆ ಆ 5 ನಿಮಿಷದಲ್ಲಿ ಓಡಿದಾಗ ಜಯವನ್ನು ಹೊಂದಲು ಆತನು ದೇವರಲ್ಲಿ ಪ್ರಾರ್ಥಿಸಿ ಆ ದೇವರೊಟ್ಟಿಗೆ ಇದ್ದು ಆತನು ಮಾಡಿದಾಗ ಜಯವನ್ನು ಹೊಂದುತ್ತಾನೆ. ಪ್ರೀತಿಯ ಸಹೋದರ ಸಹೋದರರೇ, ಒಂದು ಕೆಲಸ ಮಾಡಬೇಕಾದರೆ ದೇವರೊಟ್ಟಿಗೆ ಇದ್ದು ಕೆಲಸ ಮಾಡಿದಾಗ ಆ ಕಾರ್ಯಕ್ಕೆ ದೇವರು ಎಂದೂ ಕೈ ಬಿಡುವುದಿಲ್ಲ. ಅವರ ವಾಗ್ದಾನಗಳು ಎಂದೆಂದಿಗೂ ನಮ್ಮ ಜೊತೆಯಲ್ಲೇ ಇರುತ್ತವೆ. ಪ್ರೀತಿಯ ಸಹೋದರ ಸಹೋದರರೇ, ಆಯ್ಕೆ ಮಾಡಿಕೊಂಡವರು ದೇವರು ಅವರು ಆಯ್ಕೆ ಮಾಡಿಕೊಂಡ ಮೇಲೆ ಆರಿಸಿಕೊಂಡ ಮೇಲೆ ಅವರಲ್ಲಿ ಅವರ ಬಲವನ್ನು, ಅವರ ಶಕ್ತಿಯನ್ನು, ಅವರ ಕೃಪೆಯನ್ನು, ಅವರ ಮಹಿಮೆಯನ್ನು ಧಾರಾಳವಾಗಿ ಸುರಿಸುತ್ತಾರೆ. ಏಕೆಂದರೆ ಪ್ರೀತಿಯ ಸಹೋದರ ಸಹೋದರರೇ, ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ 10ನೇ ಅಧ್ಯಾಯದಲ್ಲಿ ನಾನು ಓದುತ್ತೇನೆ, ಕೇಳಿ. ಮತ್ತು ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲ ತರದ ರೋಗ ರುಜಿನಗಳನ್ನು, ಎಲ್ಲ ತರದ ಬೇನೆಗಳನ್ನು ವಾಸಿ ಮಾಡೋದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ಹೌದು ಪ್ರೀತಿಯ ಸಹೋದರ ಸಹೋದರಿ, ಈ 12 ಮಂದಿಯನ್ನು ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಆರಿಸಿಕೊಂಡ ಮೇಲೆ ಅವರಿಗೆ ದೆವ್ವ ಬಿಡಿಸುವ ಶಕ್ತಿಯನ್ನು, ಎಲ್ಲ ತರದ ರೋಗ ರುಜಿನಗಳನ್ನು, ಬೇನೆಗಳನ್ನು ವಾಸಿ ಮಾಡತಕ್ಕಂಥ ಆ ಕೃಪೆಯನ್ನು, ಆ ಕರುಣೆಯನ್ನು, ಆ ಮಹಿಮೆಯನ್ನು ಅವರ ಮೇಲೆ ದೇವರು ಇಟ್ಟರು ಎಂಬುದನ್ನು, ಅಧಿಕಾರ ಕೊಟ್ಟನು ಎಂದು ಹೇಳ್ತಾರೆ. ಅಧಿಕಾರ ಅಂದರೆ ಅವರಿಗೆ ಯೇಸುವಿನ ಎಲ್ಲ ಅಧಿಕಾರವನ್ನು ಆ 12 ಜನರಿಗೆ ದೇವರು ಕೊಟ್ಟರು ಎಂಬುದನ್ನು ನಾವು ಇಲ್ಲಿ ನೋಡುತ್ತೇವೆ. ಈ ವಾಕ್ಯದಲ್ಲಿ, ಮೊದಲಿನ ವಾಕ್ಯದಲ್ಲಿ
ಎರಡನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ಆತನು ಕಳಿಸಿಕೊಟ್ಟ ಅಪೊಸ್ತಲರೆಂಬ 12 ಮಂದಿಯ ಹೆಸರುಗಳು ಯಾವುವೆಂದರೆ, ಅವನ ತಮ್ಮನಾದ ಅಂದ್ರೇಯ, ಜೆಬೆದೆಯ ಮಗನಾದ ಯಾಕೋಬ, ಅವನ ತಮ್ಮನಾದ ಯೋಹೋನ, ಫಿಲಿಪ್ಪ, ಬರ್ತಲೋಮಿಯ, ತೋಮ, ಸುಂಕದ ಮತ್ತಾಯ, ಅಲ್ಫಾಯನ ಮಗನಾದ ಯಾಕೋಬ, ತದ್ದಾಯ, ಮತಾಭಿಮಾನಿ ಎಂದು ಹೆಸರುಗೊಂಡ ಸೀಮೋನ, ಯೇಸುವನ್ನು ಹಿಡಿದುಕೊಟ್ಟ ಇಸ್ಕರಿಯೋತ ಯೂದ, ಇವುಗಳೇ. ಈ 12 ಮಂದಿಯನ್ನು ಯೇಸು ಕಳಿಸಿದರು. ಕಳಿಸುವಾಗ ಅವರಿಗೆ ಅಪ್ಪಣೆ ಕೊಡುವುದೇನೆಂದರೆ, ಅನ್ಯ ಜನಗಳ ಕಡೆಗೆ ಹೋಗಬೇಡಿರಿ, ಸಮಾರ್ಯದ ಊರುಗಳಿಗೆ ಕಾಲಿಡಬೇಡಿರಿ. ಹಲ್ಲೆಲೂಯ. ಇವರನ್ನು ಬಿಟ್ಟು ತಪ್ಪಿಸಿಕೊಂಡು ಕುರಿಗಳಂತಿರುವ ಇಸ್ರಾಯೇಲಿನ ಮನೆತನದವರ ಬಳಿಗೆ ಹೋಗಿರಿ. ಪರಲೋಕ ರಾಜ್ಯವು ಸಮೀಪಿಸಿತು ಎಂದು ಸಾರಿ ಹೇಳುತ್ತಾ ಹೋಗಿರಿ. ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ. ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಈ ಲೋಕದಲ್ಲಿ ಕಾರ್ಯಗಳನ್ನು ಮಾಡಿರಿ ಎಂದು ದೇವರು ಹೇಳುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಅಮ್ಮಿಯಲ್ಲಿರುವ 1 ಹಣ ದುಡ್ಡುಗಳನ್ನು, ದಾರಿಗೆ ಹಸಿಬೆಯನ್ನು, 2 ಅಂಗಿ, ಕೆರ, ಕೋಲು ಮೊದಲಾದವುಗಳನ್ನು ಸೌರಿಸಿಕೊಳ್ಳಬೇಡಿರಿ. ಆಳು ಅಂಬಳಿಗೆ ಯೋಗ್ಯನಷ್ಟೇ. ಹಲ್ಲೆಲೂಯ. ನೀವು ಯಾವುದೋ ಒಂದು ಊರಿಗೆ ಅಥವಾ ಹಳ್ಳಿಗೆ ಸೇರಿದಾಗ ಅಲ್ಲಿ ಯೋಗ್ಯರು ಯಾರೆಂಬುದು ವಿಚಾರಣೆ ಮಾಡಿ ಮುಂದಕ್ಕೆ ಹೋಗುವ ತನಕ ಅವರಲ್ಲಿ ಇರಿ. ಆ ಮನೆಯೊಳಗೆ ಹೋಗುವಾಗ ಶುಭವಾಗಲಿ ಬನ್ನಿರಿ ಅನ್ನಿರಿ. ಆ ಮನೆಯವರು ಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ಅವರಿಗೆ ಆಗಲಿ, ಅಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ನಿಮ್ಮ ಹಿಂದೆ ಬರಲಿ. ಹಲ್ಲೆಲೂಯ. ಯಾವನಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೂ ನಿಮ್ಮ ವಾಕ್ಯಗಳನ್ನು ಕೇಳದೆಯೂ ಹೋದರೆ ನೀವು ಆ ಮನೆಯನ್ನಾಗಲಿ ಆ ಊರನ್ನಾಗಲಿ ಬಿಟ್ಟು ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಡಿಸಿಬಿಡಿ. ನ್ಯಾಯ ವಿಚಾರಣೆಯು ದಿವಸದಲ್ಲಿ ಅಂತ ಊರಿನ ಗತಿಯು ಸೊದೋಮ್ ಗೋಮೋರುಗಳ ಸೀಮೆಯ ಗತಿಗಿಂತಲೂ ಕಠಿಣವಾಗಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹಲ್ಲೆಲೂಯ. ದೇವಾದಿ. ಹೌದು ಪ್ರೀತಿಯ ಸಹೋದರ ಸಹೋದರರೇ, ನೀವು ಎಲ್ಲೇ ಹೋಗಿರಿ, ನಿಮಗೆ ಉಚಿತವಾಗಿ ನಾನು ಕೊಟ್ಟಿದ್ದೇನೆ, ಉಚಿತವಾಗಿ ನೀವು ಕೊಡಿ. ಆದರೆ ದೇವರು ಆಯ್ಕೆ ಮಾಡಿಕೊಂಡ ಮೇಲೆ ನೀವು ಅದರಲ್ಲಿ ಬೇರೂರಬೇಕು. ಈ ಲೋಕದ ಕಾರ್ಯಗಳು ನಿಮ್ಮನ್ನು ಬೇರೂರಿದಾಗ, ಈ ಲೋಕದ ಕಾರ್ಯಗಳಲ್ಲಿ ನೀವು ಇದ್ದಾಗ ನೀವು ಅದ್ಭುತಗಳನ್ನು ಮಾಡಲು ಸಾಧ್ಯವಿಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ಯೇಸು ಈ ಲೋಕಕ್ಕೆ ಬಂದರು. ಅವರು 30 ವರ್ಷ ಜೀವಿಸಿದರು. 3 ವರ್ಷ 6 ತಿಂಗಳಿನಲ್ಲಿ ಅವರ ಬದಲಾವಣೆಯೇ ಬೇರೆಯಾಗಿತ್ತು ಎಂಬುದನ್ನು ನೋಡುತ್ತೇವೆ. ಅವರ ಬದಲಾವಣೆಯು ಪವಿತ್ರಾತ್ಮರು ಅವರ ಮೇಲೆ ಇಳಿದು ಬಂದಾಗ, ಪವಿತ್ರಾತ್ಮರ ಶಕ್ತಿ ಅವರ ಮೇಲೆ ಇಳಿದು ಬಂದಾಗ, ಪವಿತ್ರಾತ್ಮರು ಅಂದಿನಿಂದ ಕ್ರಿಯೆ ಮಾಡಲು ಅವರಲ್ಲಿ ಪ್ರಾರಂಭ ಮಾಡಿದರು. 30 ವರ್ಷಗಳು ಈ ಲೋಕದಲ್ಲಿ ಅವರು ಮಾನವನಾಗಿ ಜೀವಿಸಿದರು ಎಂಬುದನ್ನು ನಾವು ನೋಡ್ತೀವಿ. ಯಾವಾಗ ಪವಿತ್ರಾತ್ಮರ ಶಕ್ತಿಯನ್ನು ಪಡೆದರು,
ಅವರ ಬದಲಾವಣೆಗಳು ಬೇರೆ ರೀತಿಯಾಗಿದ್ದವು ಎಂಬುದನ್ನು ನಾವು ಬೈಬಲ್ ಗ್ರಂಥದಲ್ಲಿ ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಪೇತ್ರನ ಮನೆಗೆ ಯೇಸು ಹೋದಾಗ ಅವರ ಪೇತ್ರನ ಅತ್ತೆಯು ಜ್ವರದಿಂದ ಮಲಗಿದಿರುವುದನ್ನು ಆತನು ಹೇಳಿದಾಗ ಯೇಸು ಹೋಗಿ ಆಕೆಯ ಮೇಲೆ ಕೈ ಇಟ್ಟ ತಕ್ಷಣ ಆಕೆಯು ಗುಣಹೊಂದಿದಳು. ಆಕೆಯ ವಿಷಮ ಜ್ವರವು ಗುಣಹೊಂದಿದ ತಕ್ಷಣ ಆಕೆಯು ಯೇಸು ಹೋದ ತಕ್ಷಣ ಸತ್ಕಾರ ಮಾಡಿದಳು ಎಂಬುದನ್ನು ನಾವು ವಾಕ್ಯವನ್ನು ನಾವು ನೋಡಿದ್ದೇವೆ. ಪ್ರೀತಿಯ ಸಹೋದರ ಸಹೋದರರೇ, ನಿಮ್ಮನ್ನು ಸಹ ದೇವರು ಆಯ್ಕೆ ಮಾಡಿಕೊಂಡಿದ್ದರೆ ಇಂಥ ಅದ್ಭುತ ಕಾರ್ಯಗಳು ನಾವು ಸಹ ಈ ಲೋಕದಲ್ಲಿ ಮಾಡಬಹುದು. ಈ ಲೋಕದಲ್ಲಿ ನಾವು ಜೀವಿಸಿದಾಗ, ಈ ಲೋಕದಲ್ಲಿ ನಾವು ಗಮನ ಕೊಟ್ಟಾಗ ನಮಗೆ ಕ್ರಿಯೆ ಮಾಡಲು ಪವಿತ್ರಾತ್ಮರು ಸಾಧ್ಯವಿಲ್ಲ. ಯಾರೂ ಸಹ ಪವಿತ್ರಾತ್ಮರನ್ನು ನಾವು ದೂಷಿಸಲು ಸಾಧ್ಯವಿಲ್ಲ. ಪವಿತ್ರಾತ್ಮರನ್ನು ನೀನು ಪ್ರೀತಿ ಮಾಡಿದಾಗ, ಪವಿತ್ರಾತ್ಮರ ಜೊತೆ ನೀನು ಇರಲು ಇಷ್ಟಪಟ್ಟಾಗ ಕಾರ್ಯಗಳು ನಡೆಯುತ್ತವೆ. ಪ್ರೀತಿಯ ಸಹೋದರ ಸಹೋದರಿ, ಪವಿತ್ರಾತ್ಮರು ನಿನ್ನ ಮೇಲೆ ಬಂದಾಗ ನಿನ್ನ ಬದಲಾವಣೆಗಳೇ ಬೇರೆಯಾಗಿರುತ್ತದೆ. ಪವಿತ್ರಾತ್ಮರು ನಿನ್ನಲ್ಲಿ ಇದ್ದಾಗ ಕ್ರಿಯೆಗಳು, ದೇವರ ಕ್ರಿಯೆಗಳು ನಡೆಯುತ್ತದೆ. ಈ 12 ಜನರಿಗೆ ದೇವರು ಆ ದೇವರ ಶಕ್ತಿಯನ್ನು, ಕೃಪೆಯನ್ನು, ಕರುಣೆಯನ್ನು, ದೆವ್ವಗಳನ್ನು ಬಿಡಿಸುವುದಕ್ಕೂ ಸತ್ತವರನ್ನು ಎಬ್ಬಿಸುವುದಕ್ಕೂ ಹಲವಾರು ರೀತಿಯ ಈ ಲೋಕದಲ್ಲಿ ಕಾರ್ಯಗಳನ್ನು ಅವರಿಗೆ ಅವರ ಮಹಿಮೆಯನ್ನು ತುಂಬಿದರು ಎಂಬುದನ್ನು ನಾವು ಮೊದಲು ನೋಡಿದೆವು. ಪ್ರೀತಿಯ ಸಹೋದರ ಸಹೋದರರೇ, ಆದರೂ ಸಹ ಮಾನವನು ಈ ಲೋಕದಲ್ಲಿ ಯಾವ ರೀತಿಯಾಗಿ ಇದ್ದಾನೆ? ದೇವರು ಆಸೆ ಒಂದೇ, ಮಾನವನು ನನ್ನ ರೀತಿಯೇ ಇರಬೇಕು, ನನ್ನ ಚಿತ್ತದಂತೆ ಆತನು ನಡೆಯಬೇಕು, ನನ್ನ ರೂಪದಲ್ಲಿ ಅವರನ್ನು ಸೃಷ್ಟಿ ಮಾಡಿದ್ದೇನೆ ಎಂದು ದೇವರು ನುಡಿಯುತ್ತಾರೆ. ಆದರೆ ಮಾನವರು ಹಲವಾರು ರೀತಿಯ ಈ ಲೋಕ ಕಾರ್ಯಗಳಲ್ಲಿ ಬಿದ್ದು ಹಲವರಲ್ಲಿ ಕೋಪ ಇದೆ, ಹಗೆತನವಿದೆ, ಮೋಸ ವಂಚನೆ ಇದೆ, ಕೆಲವರಲ್ಲಿ ಅಗಾಧವಾದ ಪ್ರೀತಿಗಳು ಇಲ್ಲ ಎಂಬುದನ್ನು ನೋಡ್ತೇವೆ. ಪ್ರೀತಿ ಯಾರಲ್ಲಿ ಉಂಟೋ ಆ ಪ್ರೀತಿಗೆ ಬೆಲೆ ಉಂಟು. ಪ್ರೀತಿಯ ಸಹೋದರ ಸಹೋದರರೇ, ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ಅಬ್ಬಾ, ನಿಮಗೆ ವಂದನೆ, ನಿಮಗೆ ಆರಾಧನೆ ಸಿವೆ. ಹಲ್ಲೆಲೂಯಾ. ಅದೇ ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ 4ನೇ ಅಧ್ಯಾಯದಲ್ಲಿ ವಾಕ್ಯಗಳು 18ರಿಂದ ನಾವು ಓದುವಾಗ, ಕೇಳುವಾಗ, ಧ್ಯಾನಿಸುವಾಗ, ಪ್ರೀತಿಯ ಸಹೋದರ ಸಹೋದರರೇ, ಯೇಸು ಪ್ರಥಮ ಶಿಷ್ಯರನ್ನು ಮಾಡಿಕೊಂಡದ್ದು ಹೀಗಿರುವಲ್ಲಿ ಯೇಸು ಆ ಗಲಿಲೆಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡರು. ಅವರು ಸೀಮೋನ ಮತ್ತು ಅವನ ತಮ್ಮನಾದ ಅಂದ್ರೇಯ. ಅವರು ಬೆಸ್ತರು ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಎಂದರು. ಪ್ರೀತಿಯ ಸಹೋದರ ಸಹೋದರರೇ, ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಯೇಸು ಅಲ್ಲಿಂದ ಮುಂದೆ ಹೋಗಿ ಇನ್ನಿಬ್ಬರು ಅಣ್ಣ ತಮ್ಮಂದರನ್ನು, ಅಂದರೆ ಜೆಬೆದಾಯ ಮಗನಾದ ಯಾಕೋಬನನ್ನು ಆತನ ತಮ್ಮನಾದ ಯೆಹೋವನನ್ನು ಕಂಡರು. ಪ್ರೀತಿಯ ಸಹೋದರ ಸಹೋದರರೇ, ಇವರು ತಮ್ಮ ತಂದೆಯಾದ ಜೆಬೆದಾಯನ ಆತನು ಇವರನ್ನು ಕರೆದರು. ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಪ್ರೀತಿಯ ಸಹೋದರ ಸಹೋದರರೇ, ಪ್ರೀತಿಯ ಸಹೋದರ ಸಹೋದರಿ, ಯೇಸುವಿನ ಜೊತೆ ಆಯ್ಕೆಗೊಂಡ ಮೇಲೆ ಯಾರು ಹಿಂಬಾಲಿಸ್ತಾರೋ ಅವರು ಈ ಲೋಕದಲ್ಲಿ ಭಾಗ್ಯವಂತರು ಎಂದು ಹೇಳಬಹುದು. ಪ್ರೀತಿಯ ಸಹೋದರ ಸಹೋದರಿ, ಈ 12 ಜನರನ್ನು ಯಾವ ರೀತಿಯಾಗಿ ದೇವರು ಆರಿಸಿಕೊಂಡರು, ಅದೇ ರೀತಿಯಾಗಿ ಈಗೋ ನಾವು ಪ್ರತಿಯೊಬ್ಬರನ್ನು ದೇವರು ಒಂದು ದೇವರ ಕರೆಗೆ ಹೋಗೊಟ್ಟು ಆರಿಸಿಕೊಂಡಿದ್ದಾರೆ. ಯಾರು ಅವರ ಸ್ವರವನ್ನು ಆಲಿಸಿ ಅವರೊಟ್ಟಿಗೆ ಇರಲು ಇಷ್ಟಪಡುತ್ತಾರೋ ಅವರು ಭಾಗ್ಯವಂತರು. ಅವರ ಕುಟುಂಬಗಳು ಆಶೀರ್ವದಿಸಲ್ಪಡುತ್ತವೆ, ಅವರ ಮಕ್ಕಳು ಆಶೀರ್ವದಿಸಲ್ಪಡುತ್ತಾರೆ. ಈ ಲೋಕದಲ್ಲಿ ಅವರು ಮಾಡುವ ಕೆಲಸ ಕಾರ್ಯಗಳು 100ರಷ್ಟು ಅವರಿಗೆ ಫಲ ಕೊಡುವ ವ್ಯಕ್ತಿಗಳಾಗಿ ಮಾರ್ಪಡುತ್ತಾರೆ. ಪ್ರೀತಿಯ ಸಹೋದರ, ಅದೇ ರೀತಿಯಾಗಿ ಇದ್ದು ಜೀವಿಸಿರಿ, ದೇವರೊಂದಿಗೆ ಒಂದಾಗಿರಿ. ಯೇಸು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಆಮೇನ್, ಆಮೇನ್, ಆಮೇನ್.